ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿದ್ದು ಪೊಲೀಸರು ತಕ್ಷಣ ಅಲರ್ಟ್ ಆಗಿ ನ್ಯಾಯಾಲಯಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಿನನಿತ್ಯ ಯಥಾ ಪ್ರಕಾರ ಏನು ಕೋರ್ಟ್ ಪ್ರಾರಂಭವಾಗಿತ್ತು ಅದೇ ರೀತಿಯಾಗಿ ಇಂದು ಕೂಡ ಪ್ರಾರಂಭವಾಗಿದ್ದು, ಆದ್ರೆ ಇವತ್ತಿನ ದಿವಸ ಏನು ಜಡ್ಜ್ ಕೂಡ ಇನ್ನೇನು ಕೇಸ್ಗಳು ಪ್ರಾರಂಭ ಮಾಡಬೇಕನ್ನುವಷ್ಟರಲ್ಲೇನೆ ಒಂದು ಹುಸಿ ಬಾಂಬ್ ಕರೆ ಬರುತ್ತೆ. ಹೀಗಾಗಿ ಎಲ್ಲ ಕೋರ್ಟ್ ನಲ್ಲಿದ್ದಂತ ವಕೀಲರಾಗಿರ್ಬೋದು, ಅಲ್ಲಿ ಬಂದಂತ ವಿಚಾರಣೆಗೆ ಬಂದಂತ ಕೈದಿಗಳಾಗಿರ್ಬೋದು, ಎಲ್ಲರೂ ಕೂಡ ಕೋರ್ಟ್ ಹೊರಗಡೆ ಬಂದಿದ್ದಾರೆ. ಯಾಕಂತಂದ್ರೆ ಏನು ಕಾರ್ಯಕಲಾಪಗಳು ಪ್ರಾರಂಭ ಆಗುವಷ್ಟರಲ್ಲೇನೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅನ್ನುವಂಥದ್ದು ಕೂಡ ಜಡ್ಜ್ ಸರ್ಗೆ ಬಂದಿದೆ. ಹಾಗಾಗಿ ಅವ್ರು ಹೋಗ್ತಾರೆ. ಹೋದ ತಕ್ಷಣ ಎಲ್ಲ ಒಂದು ಏನು ವಕೀಲರಿದ್ದಂತವರು ಕೂಡ ಯಾಕೆ ಅನ್ನುವಷ್ಟರಲ್ಲೇನೆ ಇಲ್ಲ, ಹಿಂಗೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ, ಹಾಗಾಗಿ ಎಲ್ಲರೂ ಕೂಡ ಹೊರಗೆ ಬರ್ರಿ ಅನ್ನುವಂತ ಒಂದು ಮಾಹಿತಿ ಕೂಡ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ ಹೊರಗಡೆ ಬಂದು ನೋಡ್ತಾ ಇರಬಹುದು ನಾವೀಗ ದೃಶ್ಯದಲ್ಲಿ. ಎಲ್ಲರೂ ಕೂಡ ಕೋರ್ಟ್ ಕಲಾಪಗಳನ್ನ ಬಿಟ್ಟು ಈಗಾಗಲೇ ಹೊರಗಡೆ ಬಂದು ಏನು ವಕೀಲರು ಕೂಡ ನಿಂತಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರೊಬ್ಬರು ಇದ್ದಾರೆ. ಅವರನ್ನ ಕೇಳಿ ತಿಳಿಯೋಣ ಯಾವ ರೀತಿಯಲ್ಲಿ ಘಟನೆ ಸಂಭವಿಸಿದೆ, ಏನಾಗಿದೆ ಅನ್ನೋದನ್ನ ನೇರವಾಗಿ ಕೇಳೋಣ. ವಕೀಲರ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ದಿನನಿತ್ಯ ಯಥಾ ಪ್ರಕಾರ ನಿಮ್ಮ ಕೋರ್ಟ್ ಕಾರ್ಯಕಲಾಪಗಳು ಪ್ರಾರಂಭವಾಗಬೇಕಾಗಿತ್ತು. ಆಗುವತ್ತು ಏನಾಯ್ತು ಇವತ್ತು? ನಾವು 11 ಗಂಟೆಗೆ ಕೋರ್ಟ್ ಕಲಾಪಗಳಿಗೆ ಹೋಗುವ ಒಂದು ರೂಢಿ. ನಾವು 11 ಗಂಟೆಗೆ ಹೋಗಿ ಓಪನ್ ಕೋರ್ಟ್ನಾಗ ಕುಳಿತುಕೊಂಡಾಗ ಜಡ್ಜಸ್ಗಳು ಬಂದು ತಮ್ಮ ಚೇರ್ ಮೇಲೆ ಕುಳಿತುಕೊಂಡ್ರು. ಕುಳಿತುಕೊಂಡು ಒಂದು 2-3 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂದು ಆ ಸಾಹೇಬರನ್ನ ಎಬ್ಬಿಸಿ ಒಳಗೆ ಕರ್ಕೊಂಡು ಹೋದ್ರು. ನಾವ್ ಯಾಕೆ ಹೋದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ನ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಜಿಲ್ಲಾ ನ್ಯಾಯಾಲಯದ ಒಂದು ವೆಬ್ಸೈಟ್ಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ನಲ್ಲಿ ಈ ನ್ಯಾಯಾಲಯಕ್ಕೆ ಮಧ್ಯಾಹ್ನ ಹೊತ್ತಿಗೆ ಒಂದು ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಬಂದಿದೆ. ಹಂಗಾಗಿ ಜಿಲ್ಲಾ ನ್ಯಾಯಾಧೀಶರು ಸಾಹೇಬ್ರಿಗೆ ಹೇಳಿದ್ರು, ಅದಕ್ಕೆ ಒಳಗೆ ಹೋದ್ರು ಅಂತ ಹೇಳಿ ನಮ್ಗೆ ಹೇಳಿದ್ರು. ಹೇಳಿ ಒಂದು 5-10 ನಿಮಿಷ ಆಗಿತ್ತು. ಎಲ್ಲರೂ ಹೊರಗೆ ಅಂತ ಹೇಳಿ ನಮ್ನೆಲ್ಲರೂ ಹೊರಗೆ ಕಳಿಸಿದ್ರು. ನಾವು ವಕೀಲರು ಮತ್ತು ಕಕ್ಷಿದಾರರು ಎಲ್ಲ ಹೊರಗೆ ಬಂದಿವಿ. ಭಯಭೀತರಾಗಿ ನಾವು ಹೊರಗಡೆ ಬಂದಿವಿ. ಅಲ್ಲ, ಇಷ್ಟು ದಿನ ಬೇರೆ ಬೇರೆ ಕಡೆ ಈಗ ಜಿಲ್ಲಾ ಆಡಳಿತದಕ್ಕೆ ಬಾಂಬ್ ಇಟ್ಟಿದ್ದಾರೆ ಅಂತ ಹೊಸ ಬಾಂಬ್ಗಳ ಕರೆ ಬರ್ತಿತ್ತು. ಅದೇ ರೀತಿ ಇವತ್ತಿನ ದಿವಸ ನ್ಯಾಯಾಲಯಕ್ಕೆ ಬಂದಿದೆ ಅನ್ನುವಂಥದ್ದು ಏನು ಅನಿಸ್ತಾ ಇದೆ ನಿಮಗೆ? ನೋಡ್ರಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವು ನ್ಯಾಯಾಲಯಕ್ಕೆ ಸರಿಯಾದ ಭದ್ರತೆಯನ್ನು ಕೊಡದೇ ಇದ್ರೆ ನೀವು ಸಾರ್ವಜನಿಕರು ಯಾವ ರೀತಿ ಭದ್ರತೆ ಕೊಡ್ತೀರಿ? ನ್ಯಾಯಾಲಯಕ್ಕೆ ಕಕ್ಷಿದಾರರು ಅನೇಕ ಪ್ರಕರಣಗಳಲ್ಲಿ ಬರ್ತಿರ್ತಾರೆ, ಆರೋಪಿಗಳು ಬರ್ತಿರ್ತಾರೆ, ಸಿವಿಲ್ ಕೇಸ್ನೊಳಗೆ ಕಕ್ಷಿದಾರ ಬರ್ತಿರ್ತಾರೆ. ಅಲ್ಲಿ ಅಂತ ವ್ಯಕ್ತಿಗಳು ಬರ್ತಾರೆ ಅಂತ ಗೊತ್ತಾಗಿಲ್ಲ. ನೀವು ಒಳಗಡೆ ಬಿಡಬೇಕಾದ್ರೆ ತನಿಖೆಯನ್ನ ಮಾಡಿ ಅವರನ್ನ ತಪಾಸಣೆಯನ್ನ ಮಾಡಿ ನ್ಯಾಯಾಲಯದ ಒಳಗೆ ಬಿಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ನೀವೇನ್ ಮಾಡಿರಿ? ಮೇನ್ ಗೇಟ್ ನಲ್ಲಿ ಒಂದು ಪೊಲೀಸ್ ಚೌಕ್ ಅಂತೇಳಿ ಬೋರ್ಡ್ ಹಾಕಿ ಒಂದು ರೂಮ್ ಅನ್ನ ಕಟ್ಟಿದ್ರಿ. ಈಗಾಗಲೇ ಪೊಲೀಸರು ಬಂದಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಕ್ಲೂಗಳು ಸಿಕ್ಕಿದ್ವಾ? ಈಗ ನೋಡ್ರಿ, ಆ ಕಡೆ ಗೇಟ್ನೊಳಗ ಪೊಲೀಸರು ಬಂದು ತನಿಖೆ ಮಾಡಕತ್ತಾರ. ಒಳಗೆ ಶ್ವಾನದಳವನ್ನು ಕರ್ಕೊಂಡ್ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ನಾವು ಈ ಕಡೆ ಗೇಟ್ನಾಗ ಇದೀವಿ, ನಾವು ದಕ್ಷಿಣ ಗೇಟ್ನಾಗ ಇದೀವಿ. ಅವರು ಉತ್ತರ ದಕ್ಷಿಣ ಗೇಟ್ನೊಳಗೆ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ಬಟ್ ನ್ಯಾಯಾಲಯದ ಒಳಗಡೆ ವಕೀಲರನ್ನ ಒಳಗೆ ಬಿಡ್ತಾ ಇಲ್ಲ ಮತ್ತು ಕೋರ್ಟ್ ಕಲಾಪಗಳು ಇನ್ನೂ ಒಳ್ಳೆ ನಡೀತಾ ಇಲ್ಲ. ಬಾಗಲಕೋಟೆಯಿಂದ ಸಿದ್ದು ತುತ್ತಗಾವೆ, ರಿಪಬ್ಲಿಕ್ ಕನ್ನಡ. ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿದ್ದು ಪೊಲೀಸರು ತಕ್ಷಣ ಅಲರ್ಟ್ ಆಗಿ ನ್ಯಾಯಾಲಯಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಿನನಿತ್ಯ ಯಥಾ ಪ್ರಕಾರ ಏನು ಕೋರ್ಟ್ ಪ್ರಾರಂಭವಾಗಿತ್ತು ಅದೇ ರೀತಿಯಾಗಿ ಇಂದು ಕೂಡ ಪ್ರಾರಂಭವಾಗಿದ್ದು, ಆದ್ರೆ ಇವತ್ತಿನ ದಿವಸ ಏನು ಜಡ್ಜ್ ಕೂಡ ಇನ್ನೇನು ಕೇಸ್ಗಳು ಪ್ರಾರಂಭ ಮಾಡಬೇಕನ್ನುವಷ್ಟರಲ್ಲೇನೆ ಒಂದು ಹುಸಿ ಬಾಂಬ್ ಕರೆ ಬರುತ್ತೆ. ಹೀಗಾಗಿ ಎಲ್ಲ ಕೋರ್ಟ್ ನಲ್ಲಿದ್ದಂತ ವಕೀಲರಾಗಿರ್ಬೋದು, ಅಲ್ಲಿ ಬಂದಂತ ವಿಚಾರಣೆಗೆ ಬಂದಂತ ಕೈದಿಗಳಾಗಿರ್ಬೋದು, ಎಲ್ಲರೂ ಕೂಡ ಕೋರ್ಟ್ ಹೊರಗಡೆ ಬಂದಿದ್ದಾರೆ. ಯಾಕಂತಂದ್ರೆ ಏನು ಕಾರ್ಯಕಲಾಪಗಳು ಪ್ರಾರಂಭ ಆಗುವಷ್ಟರಲ್ಲೇನೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅನ್ನುವಂಥದ್ದು ಕೂಡ ಜಡ್ಜ್ ಸರ್ಗೆ ಬಂದಿದೆ. ಹಾಗಾಗಿ ಅವ್ರು ಹೋಗ್ತಾರೆ. ಹೋದ ತಕ್ಷಣ ಎಲ್ಲ ಒಂದು ಏನು ವಕೀಲರಿದ್ದಂತವರು ಕೂಡ ಯಾಕೆ ಅನ್ನುವಷ್ಟರಲ್ಲೇನೆ ಇಲ್ಲ, ಹಿಂಗೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ, ಹಾಗಾಗಿ ಎಲ್ಲರೂ ಕೂಡ ಹೊರಗೆ ಬರ್ರಿ ಅನ್ನುವಂತ ಒಂದು ಮಾಹಿತಿ ಕೂಡ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ ಹೊರಗಡೆ ಬಂದು ನೋಡ್ತಾ ಇರಬಹುದು ನಾವೀಗ ದೃಶ್ಯದಲ್ಲಿ. ಎಲ್ಲರೂ ಕೂಡ ಕೋರ್ಟ್ ಕಲಾಪಗಳನ್ನ ಬಿಟ್ಟು ಈಗಾಗಲೇ ಹೊರಗಡೆ ಬಂದು ಏನು ವಕೀಲರು ಕೂಡ ನಿಂತಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರೊಬ್ಬರು ಇದ್ದಾರೆ. ಅವರನ್ನ ಕೇಳಿ ತಿಳಿಯೋಣ ಯಾವ ರೀತಿಯಲ್ಲಿ ಘಟನೆ ಸಂಭವಿಸಿದೆ, ಏನಾಗಿದೆ ಅನ್ನೋದನ್ನ ನೇರವಾಗಿ ಕೇಳೋಣ. ವಕೀಲರ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ದಿನನಿತ್ಯ ಯಥಾ ಪ್ರಕಾರ ನಿಮ್ಮ ಕೋರ್ಟ್ ಕಾರ್ಯಕಲಾಪಗಳು ಪ್ರಾರಂಭವಾಗಬೇಕಾಗಿತ್ತು. ಆಗುವತ್ತು ಏನಾಯ್ತು ಇವತ್ತು? ನಾವು 11 ಗಂಟೆಗೆ ಕೋರ್ಟ್ ಕಲಾಪಗಳಿಗೆ ಹೋಗುವ ಒಂದು ರೂಢಿ. ನಾವು 11 ಗಂಟೆಗೆ ಹೋಗಿ ಓಪನ್ ಕೋರ್ಟ್ನಾಗ ಕುಳಿತುಕೊಂಡಾಗ ಜಡ್ಜಸ್ಗಳು ಬಂದು ತಮ್ಮ ಚೇರ್ ಮೇಲೆ ಕುಳಿತುಕೊಂಡ್ರು. ಕುಳಿತುಕೊಂಡು ಒಂದು 2-3 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂದು ಆ ಸಾಹೇಬರನ್ನ ಎಬ್ಬಿಸಿ ಒಳಗೆ ಕರ್ಕೊಂಡು ಹೋದ್ರು. ನಾವ್ ಯಾಕೆ ಹೋದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ನ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಜಿಲ್ಲಾ ನ್ಯಾಯಾಲಯದ ಒಂದು ವೆಬ್ಸೈಟ್ಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ನಲ್ಲಿ ಈ
ನ್ಯಾಯಾಲಯಕ್ಕೆ ಮಧ್ಯಾಹ್ನ ಹೊತ್ತಿಗೆ ಒಂದು ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಬಂದಿದೆ. ಹಂಗಾಗಿ ಜಿಲ್ಲಾ ನ್ಯಾಯಾಧೀಶರು ಸಾಹೇಬ್ರಿಗೆ ಹೇಳಿದ್ರು, ಅದಕ್ಕೆ ಒಳಗೆ ಹೋದ್ರು ಅಂತ ಹೇಳಿ ನಮ್ಗೆ ಹೇಳಿದ್ರು. ಹೇಳಿ ಒಂದು 5-10 ನಿಮಿಷ ಆಗಿತ್ತು. ಎಲ್ಲರೂ ಹೊರಗೆ ನಡ್ರಿ ಅಂತ ಹೇಳಿ ನಮ್ನೆಲ್ಲರೂ ಹೊರಗೆ ಕಳಿಸಿದ್ರು. ನಾವು ವಕೀಲರು ಮತ್ತು ಕಕ್ಷಿದಾರರು ಎಲ್ಲ ಹೊರಗೆ ಬಂದಿವಿ. ಭಯಭೀತರಾಗಿ ನಾವು ಹೊರಗಡೆ ಬಂದಿವಿ. ಅಲ್ಲ, ಇಷ್ಟು ದಿನ ಬೇರೆ ಬೇರೆ ಕಡೆ ಈಗ ಜಿಲ್ಲಾಡಳಿತಕ್ಕೆ ಬಾಂಬ್ ಇಟ್ಟಿದ್ದಾರೆ ಅಂತ ಹೊಸ ಬಾಂಬ್ಗಳ ಕರೆ ಬರ್ತಿತ್ತು. ಅದೇ ರೀತಿ ಇವತ್ತಿನ ದಿವಸ ನ್ಯಾಯಾಲಯಕ್ಕೆ ಬಂದಿದೆ ಅನ್ನುವಂಥದ್ದು ಏನ್ ಅನಿಸ್ತಾ ಇದೆ ನಿಮ್ಗೆ? ನೋಡ್ರಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವು ನ್ಯಾಯಾಲಯಕ್ಕೆ ಸರಿಯಾದ ಭದ್ರತೆಯನ್ನು ಕೊಡದೇ ಇದ್ರೆ ನೀವು ಸಾರ್ವಜನಿಕರು ಯಾವ ರೀತಿ ಭದ್ರತೆ ಕೊಡ್ತೀರಿ? ನ್ಯಾಯಾಲಯಕ್ಕೆ ಕಕ್ಷಿದಾರರು ಅನೇಕ ಪ್ರಕರಣಗಳಲ್ಲಿ ಬರ್ತಿರ್ತಾರೆ, ಆರೋಪಿಗಳು ಬರ್ತಿರ್ತಾರೆ, ಸಿವಿಲ್ ಕೇಸ್ನೊಳಗೆ ಕಕ್ಷಿದಾರ ಬರ್ತಿರ್ತಾರೆ. ಅಲ್ಲಿ ಅಂತ ವ್ಯಕ್ತಿಗಳು ಬರ್ತಾರೆ ಅಂತ ಗೊತ್ತಾಗಿಲ್ಲ. ನೀವು ಒಳಗಡೆ ಬಿಡಬೇಕಾದ್ರೆ ತನಿಖೆಯನ್ನ ಮಾಡಿ ಅವರನ್ನ ತಪಾಸಣೆಯನ್ನ ಮಾಡಿ ನ್ಯಾಯಾಲಯದ ಒಳಗೆ ಬಿಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ನೀವೇನ್ ಮಾಡಿರಿ? ಮೇನ್ ಗೇಟ್ ನಲ್ಲಿ ಒಂದು ಪೊಲೀಸ್ ಚೌಕ್ ಅಂತೇಳಿ ಬೋರ್ಡ್ ಹಾಕಿ ಒಂದು ರೂಮ್ ಅನ್ನ ಕಟ್ಟಿದ್ರಿ. ಈಗಾಗಲೇ ಪೊಲೀಸರು ಬಂದಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದ್ರೂ ಕ್ಲೂಗಳು ಸಿಕ್ಕಿದ್ವಾ? ಈಗ ನೋಡ್ರಿ, ಆ ಕಡೆ ಗೇಟ್ನೊಳಗ ಪೊಲೀಸರು ಬಂದು ತನಿಖೆ ಮಾಡಕತ್ತಾರ. ಒಳಗೆ ಶ್ವಾನದಳವನ್ನು ಕರ್ಕೊಂಡ್ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ನಾವು ಈ ಕಡೆ ಗೇಟ್ನಾಗ ಇದೀವಿ, ನಾವು ದಕ್ಷಿಣ ಗೇಟ್ನಾಗ ಇದೀವಿ. ಅವರು ಉತ್ತರ ದಕ್ಷಿಣ ಗೇಟ್ನೊಳಗೆ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ಬಟ್ ನ್ಯಾಯಾಲಯದ ಒಳಗಡೆ ವಕೀಲರನ್ನ ಒಳಗೆ ಬಿಡ್ತಾ ಇಲ್ಲ ಮತ್ತು ಕೋರ್ಟ್ ಕಲಾಪಗಳು ಇನ್ನೂ ಒಳ್ಳೆ ನಡೀತಾ ಇಲ್ಲ. ಬಾಗಲಕೋಟೆಯಿಂದ ಸಿದ್ದು ತುತ್ತಗಾವೆ, ರಿಪಬ್ಲಿಕ್ ಕನ್ನಡ. ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿದ್ದು ಪೊಲೀಸರು ತಕ್ಷಣ ಅಲರ್ಟ್ ಆಗಿ ನ್ಯಾಯಾಲಯಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ದಿನನಿತ್ಯ ಯಥಾ ಪ್ರಕಾರ ಏನು ಕೋರ್ಟ್ ಪ್ರಾರಂಭವಾಗಿತ್ತು ಅದೇ ರೀತಿಯಾಗಿ ಇಂದು ಕೂಡ ಪ್ರಾರಂಭವಾಗಿದ್ದು, ಆದ್ರೆ ಇವತ್ತಿನ ದಿವಸ ಏನು ಜಡ್ಜ್ ಕೂಡ ಇನ್ನೇನು ಕೇಸ್ಗಳು ಪ್ರಾರಂಭ ಮಾಡಬೇಕನ್ನುವಷ್ಟರಲ್ಲೇ ಒಂದು ಹುಸಿ ಬಾಂಬ್ ಕರೆ ಬರುತ್ತೆ. ಹೀಗಾಗಿ ಎಲ್ಲ ಕೋರ್ಟ್ ನಲ್ಲಿದ್ದಂತ ವಕೀಲರಾಗಿರ್ಬೋದು, ಅಲ್ಲಿ ಬಂದಂತ ವಿಚಾರಣೆಗೆ ಬಂದಂತ ಕೈದಿಗಳಾಗಿರ್ಬೋದು, ಎಲ್ಲರೂ ಕೂಡ ಕೋರ್ಟ್ ಹೊರಗಡೆ ಬಂದಿದ್ದಾರೆ. ಯಾಕಂತಂದ್ರೆ ಏನು ಕಾರ್ಯಕಲಾಪಗಳು ಪ್ರಾರಂಭ ಆಗುವಷ್ಟರಲ್ಲೇನೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅನ್ನುವಂಥದ್ದು ಕೂಡ ಜಡ್ಜ್ ಸರ್ಗೆ ಬಂದಿದೆ. ಹಾಗಾಗಿ ಅವ್ರು ಹೋಗ್ತಾರೆ. ಹೋದ ತಕ್ಷಣ ಎಲ್ಲಾ ಒಂದು ಏನು ವಕೀಲರಿದ್ದಂತವರು ಕೂಡ ಯಾಕೆ ಅನ್ನುವಷ್ಟರಲ್ಲೇನೆ ಇಲ್ಲ, ಹಿಂಗೆ ಒಂದು ಹುಸಿ ಬಾಂಬ್ ಕರೆ ಬಂದಿದೆ, ಹಾಗಾಗಿ ಎಲ್ಲರೂ ಕೂಡ ಹೊರಗೆ ಬರ್ರಿ ಅನ್ನುವಂತ ಒಂದು ಮಾಹಿತಿ ಕೂಡ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ ಹೊರಗಡೆ ಬಂದು ನೋಡ್ತಾ ಇರಬಹುದು ನಾವೀಗ ದೃಶ್ಯದಲ್ಲಿ. ಎಲ್ಲರೂ ಕೂಡ ಕೋರ್ಟ್ ಕಲಾಪಗಳನ್ನ ಬಿಟ್ಟು ಈಗಾಗಲೇ ಹೊರಗಡೆ ಬಂದು ಏನು ವಕೀಲರು ಕೂಡ ನಿಂತಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಕೀಲರೊಬ್ಬರು ಇದ್ದಾರೆ. ಅವರನ್ನ ಕೇಳಿ ತಿಳಿಯೋಣ ಯಾವ ರೀತಿ ಇಲ್ಲಿ ಘಟನೆ ಸಂಭವಿಸಿದೆ, ಏನಾಗಿದೆ ಅನ್ನೋದನ್ನ ನೇರವಾಗಿ ಕೇಳೋಣ. ವಕೀಲರ ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ದಿನನಿತ್ಯ ಯಥಾ ಪ್ರಕಾರ ನಿಮ್ಮ ಕೋರ್ಟ್ ಕಾರ್ಯಕಲಾಪಗಳು ಪ್ರಾರಂಭವಾಗಬೇಕಾಗಿತ್ತು. ಆಗುವತ್ತು ಏನಾಯ್ತು ಇವತ್ತು? ನಾವು 11 ಗಂಟೆಗೆ ಕೋರ್ಟ್ ಕಲಾಪಗಳಿಗೆ ಹೋಗುವ ಒಂದು ರೂಢಿ. ನಾವು 11 ಗಂಟೆಗೆ ಹೋಗಿ ಓಪನ್ ಕೋರ್ಟ್ನಾಗ ಕುಳಿತುಕೊಂಡಾಗ ಜಡ್ಜಸ್ಗಳು ಬಂದು ತಮ್ಮ ಚೇರ್ ಮೇಲೆ ಕುಳಿತುಕೊಂಡು ಒಂದು 2-3 ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂದು ಆ ಸಾಹೇಬರನ್ನ ಎಬ್ಬಿಸಿ ಒಳಗೆ ಕರ್ಕೊಂಡು ಹೋದ್ರು. ನಾವು ಯಾಕೆ ಹೋದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ ಅನ್ನ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ, ಜಿಲ್ಲಾ ನ್ಯಾಯಾಲಯದ ಒಂದು ವೆಬ್ಸೈಟ್ಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ ನಲ್ಲಿ ಈ ನ್ಯಾಯಾಲಯಕ್ಕೆ ಮಧ್ಯಾಹ್ನ ಹೊತ್ತಿಗೆ ಒಂದು ಬಾಂಬ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಬಂದಿದೆ. ಹಂಗಾಗಿ ಜಿಲ್ಲಾ ನ್ಯಾಯಾಧೀಶರು ಸಾಹೇಬ್ರಿಗೆ ಹೇಳಿದ್ರು, ಅದಕ್ಕೆ ಒಳಗೆ ಹೋದ್ರು ಅಂತ ಹೇಳಿ ನಮ್ಗೆ ಹೇಳಿದ್ರು. ಹೇಳಿ ಒಂದು 5-10 ನಿಮಿಷ ಆಗಿತ್ತು. ಎಲ್ಲರೂ ಹೊರಗೆ ನಡ್ರಿ ಅಂತ ಹೇಳಿ ನಮ್ನೆಲ್ಲರೂ ಹೊರಗೆ ಕಳಿಸಿದ್ರು. ನಾವು ವಕೀಲರು ಮತ್ತು ಕಕ್ಷಿದಾರರು ಎಲ್ಲ ಹೊರಗೆ ಬಂದಿವಿ. ಭಯಭೀತರಾಗಿ ನಾವು ಹೊರಗಡೆ ಬಂದಿವಿ. ಅಲ್ಲ, ಇಷ್ಟು ದಿನ ಬೇರೆ ಬೇರೆ ಕಡೆ ಈಗ ಜಿಲ್ಲಾಡಳಿತಕ್ಕೆ ಬಾಂಬ್ ಇಟ್ಟಿದ್ದಾರೆ ಅಂತ ಹೊಸ ಬಾಂಬ್ಗಳ ಕರೆ ಬರ್ತಿತ್ತು. ಅದೇ ರೀತಿ ಇವತ್ತಿನ ದಿವಸ ನ್ಯಾಯಾಲಯಕ್ಕೆ ಬಂದಿದೆ ಅನ್ನುವಂಥದ್ದು ಏನ್ ಅನಿಸ್ತಾ ಇದೆ ನಿಮ್ಗೆ? ನೋಡ್ರಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವು ನ್ಯಾಯಾಲಯಕ್ಕೆ ಸರಿಯಾದ ಭದ್ರತೆಯನ್ನು ಕೊಡದೇ ಇದ್ರೆ ನೀವು ಸಾರ್ವಜನಿಕರು ಯಾವ ರೀತಿ ಭದ್ರತೆ ಕೊಡ್ತೀರಿ? ನ್ಯಾಯಾಲಯಕ್ಕೆ ಕಕ್ಷಿದಾರರು ಅನೇಕ ಪ್ರಕರಣಗಳಲ್ಲಿ ಬರ್ತಿರ್ತಾರೆ, ಆರೋಪಿಗಳು ಬರ್ತಿರ್ತಾರೆ, ಸಿವಿಲ್ ಕೇಸ್ನೊಳಗೆ ಕಕ್ಷಿದಾರ ಬರ್ತಿರ್ತಾರೆ. ಅಲ್ಲಿ ಅಂತ ವ್ಯಕ್ತಿಗಳು ಬರ್ತಾರೆ ಅಂತ ಗೊತ್ತಾಗಿಲ್ಲ. ನೀವು ಒಳಗಡೆ ಬಿಡಬೇಕಾದ್ರೆ ತನಿಖೆಯನ್ನ ಮಾಡಿ ಅವರನ್ನ ತಪಾಸಣೆಯನ್ನ ಮಾಡಿ ನ್ಯಾಯಾಲಯದ ಒಳಗೆ ಬಿಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ನೀವೇನ್ ಮಾಡಿರಿ? ಮೇನ್ ಗೇಟ್ ನಲ್ಲಿ ಒಂದು ಪೊಲೀಸ್ ಚೌಕ್ ಅಂತೇಳಿ ಬೋರ್ಡ್ ಹಾಕಿ ಒಂದು ರೂಮ್ ಅನ್ನ ಕಟ್ಟಿದ್ರಿ. ಈಗಾಗಲೇ ಪೊಲೀಸರು ಬಂದಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದ್ರೂ ಕ್ಲೂಗಳು ಸಿಕ್ಕಿದ್ವಾ? ಈಗ ನೋಡ್ರಿ, ಆ ಕಡೆ ಗೇಟ್ನೊಳಗ ಪೊಲೀಸರು ಬಂದು ತನಿಖೆ ಮಾಡಕತ್ತಾರ. ಒಳಗೆ ಶ್ವಾನದಳವನ್ನು ಕರ್ಕೊಂಡ್ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ನಾವು ಈ ಕಡೆ ಗೇಟ್ನಾಗ ಇದೀವಿ, ನಾವು ದಕ್ಷಿಣ ಗೇಟ್ನಾಗ ಇದೀವಿ. ಅವರು ಉತ್ತರ ದಕ್ಷಿಣ ಗೇಟ್ನೊಳಗೆ ಬಂದು ಚೆಕ್ ಮಾಡಕತ್ತಾರ ಅಂತ ಹೇಳಕತ್ತಾರ. ಬಟ್ ನ್ಯಾಯಾಲಯದ ಒಳಗಡೆ ವಕೀಲರನ್ನ ಒಳಗೆ ಬಿಡ್ತಾ ಇಲ್ಲ ಮತ್ತು ಕೋರ್ಟ್ ಕಲಾಪಗಳು ಇನ್ನೂ ಒಳ್ಳೆ ನಡೀತಾ ಇಲ್ಲ. ಬಾಗಲಕೋಟೆಯಿಂದ ಸಿದ್ದು ತುತ್ತಗಾವೆ, ರಿಪಬ್ಲಿಕ್ ಕನ್ನಡ.